ಇನ್ನು ಕೋಳಿ ಫಾರ್ಮ್ನಲ್ಲಿ ಡ್ರಗ್ ತಯಾರಿಕೆ ನೋಡಿ ಹೆಂಗಿದೆ ನೋಡಿ. ಮಹಾರಾಷ್ಟ್ರ ಟಾಸ್ಕ್ ಫೋರ್ಸ್ ಭರ್ಜರಿ ಕಾರ್ಯಾಚರಣೆ ಮಾಡಿತು. ಕೊಲ್ಹಾಪುರ ಜಿಲ್ಲೆಯ ಹಾಜಗೋಳಿ ಗ್ರಾಮ ಅದರ ಹೊರವಲಯದಲ್ಲಿ ಕೋಳಿ ಫಾರ್ಮ್ನಲ್ಲಿ ಈ ಡ್ರಗ್ಸ್ ತಯಾರಿಕೆ ಮಾಡ್ತಾ ಇದ್ದಾರೆ ನೋಡಿ. MDMA ಡ್ರಗ್ ಇಲ್ಲಿಂದ ಕರ್ನಾಟಕ, ಮಹಾರಾಷ್ಟ್ರ, ಗೋವಾಗೆ ಸಪ್ಲೈ ಆಗ್ತಾ ಇತ್ತು ಡ್ರಗ್ಸ್. 1,13,00,000 ಮೌಲ್ಯದ 208 ಗ್ರಾಮ್ ಡ್ರಗ್ಸನ್ನು ಜಪ್ತಿ ಮಾಡಲಾಗಿದೆ. ಎಂಥ ಕರ್ಮ ನೋಡಿ ಇದು. ಬೆಳಗಾವಿಯಿಂದ ಬರೀ 25 ಕಿಲೋಮೀಟರ್ ದೂರ ಇದೆ ಇದು. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಸಲೀಂ ಡೋಲಾ ಅನ್ನುವಂಥನ್ನ ದೆಹಲಿ ಪೊಲೀಸರು ಬಂಧಿಸಿದ್ದಾರೆ. ದುಬೈನಲ್ಲಿ ಸಲೀಂ ಡೋಲಾನನ್ನು ಬಂಧಿಸಿದರು ಪೊಲೀಸರು. ಆಮೇಲೆ ಮುಂಬೈ ಪೊಲೀಸರ ವಶಕ್ಕೂ ಕೂಡ ಕೊಟ್ಟಿದ್ದರು. ಸೊ ಇವೊಂದು ದೊಡ್ಡ ಇತಿಹಾಸ ಇದೆ. ಒಂದು ಅಂಡರ್ವರ್ಲ್ಡ್ ಡಾನ್ಗಳ ಜೊತೆಗೆ ಇವನಿಗೆ ನಂಟಿದೆ ಅನ್ನುವಂಥದ್ದು. ಆವಾಗ ಅವನಿಗೆ ಬೆಂಡೆತ್ತಂಥ ಸಂದರ್ಭದಲ್ಲಿ ಆವಾಗ ಇವನು ಕೆಲವೊಂದನ್ನು ಬಾಯಿಬಿಟ್ಟಿದ್ದ. ಇದು ಅವನಿಂದ ಇನ್ನೊಬ್ಬನಿಂದ ಮತ್ತೊಬ್ಬ ಈ ಸಲೀಂ ಡೋಲಾ. ಆ ಸಲೀಂ ಡೋಲಾ ಅಂತನಿಕೆ ಸಂದರ್ಭದಲ್ಲಿ ಚಂದಗಡದ ಸಂತೋಷ್ ಅನ್ನುವಂಥ ಹೆಸರನ್ನು ಬಾಯ್ಬಿಟ್ಟ. ಅವನಿಗೆ ಬೆಂಡೆತ್ತದಾಗ ಇಲ್ಲಿ ಹಾಜಗೋಳಿಯಲ್ಲಿ ಡ್ರಗ್ಸ್ ಮಾಡ್ತಾರೆ ಅನ್ನುವಂಥದ್ದು ಗೊತ್ತಾಯಿತು. ಬನ್ನಿ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ. ಕೋಳಿ ಫಾರ್ಮ್ನಲ್ಲಿ ಈ ಒಂದು ಡ್ರಗ್ಸ್ ದಂಧೆಯನ್ನು ನಡೆಸಲಾಗ್ತಾ ಇತ್ತು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ 7 ಜನರನ್ನು ಬಂಧಿಸಿ ಸಾಕಷ್ಟು ಪ್ರಮಾಣದಲ್ಲಿ MDMA ವಶಕ್ಕೆ ಪಡೆದುಕೊಂಡು ತೆಗೆದುಕೊಂಡು ಹೋಗಿರುವಂಥದ್ದು. ನಾನೀಗ ಎಲ್ಲಿ ಕೋಳಿ ಫಾರ್ಮ್ ಒಂದು ಏನು ವಶಕ್ಕೆ ಪಡೆಯಲಾಗಿದೆ ಡ್ರಗ್ಸ್ ದಂಧೆಗೆ ಕುರಿತಂತೆ ಕೋಳಿ ಫಾರ್ಮ್ ಏನಿದೆ, ಸೊ ಆ ಒಂದು ಪ್ರದೇಶದಲ್ಲೇ ಇದ್ದೇನೆ. ಸದ್ಯ ಈಗ ನೀವೀಗ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಇದೇ ಒಂದು ಕೋಳಿ ಫಾರ್ಮ್ನಲ್ಲಿ ಡ್ರಗ್ಸ್ ದಂಧೆಯನ್ನು, ಡ್ರಗ್ಸ್ ಫ್ಯಾಕ್ಟ್ರಿಯನ್ನು ತೆಗೆದಿದ್ರು ಅನ್ನುವಂಥ ಆರೋಪ ಕೂಡ ಇರುವಂಥದ್ದು. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಭಾಗದಲ್ಲಿ ಏನು ಈ ಕೋಳಿ ಫಾರ್ಮ್ನ ಮಾಲೀಕ, ಅದರ ಜೊತೆಗೆ ಆತನ ಸ್ನೇಹಿತ ಸೇರಿದಂತೆ 7 ಜನರನ್ನು ಬಂಧಿಸಿರುವಂಥದ್ದು ಮತ್ತು ಈಗಾಗಲೇ ಸೀಸ್ ಮಾಡಿರುವಂಥದ್ದನ್ನು ನೀವೀಗ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಒಟ್ಟು 1,15,00,000 ಮೌಲ್ಯದ 210 ಗ್ರಾಮ್ MDMA ಮಾದಕ ದ್ರವ್ಯವನ್ನು ಇಲ್ಲಿ ಜಪ್ತಿ ಮಾಡಲಾಗಿರುವಂಥದ್ದು. ಸದ್ಯ ಈ ಒಂದು ಭಾಗದಲ್ಲಿ ಅತಿ ಹೆಚ್ಚು ಕೋಳಿ ಫಾರ್ಮ್ ಇರುವಂಥದ್ದು. ಸೊ ಸಹಜವಾಗಿ ಇಲ್ಲಿ ಯಾವ ರೀತಿಯಾಗಿ ಯಾರ ಲಿಂಕ್ ಮೂಲಕ ಈ ಡ್ರಗ್ಸ್ ತಯಾರಿಸ್ತಾ ಇದ್ರು ಅನ್ನುವಂತಹ ಅನುಮಾನಗಳು ಕೂಡ ಈಗಾಗಲೇ ಮೂಡ್ತಾ ಇರುವಂಥದ್ದು. ಮತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಏನು ಸಾಕಷ್ಟು ಜನ ಇದರಲ್ಲಿ ಭಾಗಿಯಾಗಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಅಂಡರ್ವರ್ಲ್ಡ್ ಕೂಡ ಲಿಂಕ್ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಚರ್ಚೆ ಆಗ್ತಾ ಇರುವಂಥದ್ದು. ಯಾಕಂದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಲೀಂ ಡೋಲೆ ಅನ್ನುವಂತಹ ವ್ಯಕ್ತಿಯನ್ನು ಸೌದಿಯಲ್ಲಿ ಬಂಧಿಸಲಾಗುತ್ತೆ. ಆತನನ್ನು ಬಂಧಿಸ್ಕೊಂಡು ಬಂದು ದೆಹಲಿ ಪೊಲೀಸರು ವಿಚಾರಣೆಯನ್ನು ನಡೆಸ್ತಾರೆ. ಅದಾದ ಬಳಿಕ ಮತ್ತೆ ಮುಂಬೈನ ಥಾನೆ ಪೊಲೀಸರು ಆತನನ್ನು ತಮ್ಮ ಕಸ್ಟಡಿಗೆ ತೆಗೆದುಕೊಳ್ತಾರೆ. ವಿಚಾರಣೆ ವೇಳೆ ಈತ ಏನು ಸಲೀಮನ ಜೊತೆಗೆ ಯಾರೆಲ್ಲ ಈ ರಾಕೆಟ್ನಲ್ಲಿ ಭಾಗಿಯಾಗಿದ್ರು ಅವರ ಹೆಸರುಗಳನ್ನು ಬಾಯ್ಬಿಟ್ಟಿರುವಂಥದ್ದು. ಹೀಗಾಗಿ ಸದ್ಯ ಈಗ ಒಂದು ಏನು ಆತ ಬಾಯಿ ಬಿಟ್ಟಂಥ ಹೆಸರುಗಳ ಆಧಾರದ ಮೇಲೆ ಸದ್ಯ ಈಗ ಕೋಳಿ ಫಾರ್ಮಲ್ಲಿ ಸೀಜ್ ಮಾಡಿ ಸಾಕಷ್ಟು ರಾಸಾಯನಿಕಗಳು ಸೇರಿದಂತೆ ಮಾದಕ ದ್ರವ್ಯಗಳನ್ನು ಈಗಾಗಲೇ ಜಪ್ತಿ ಮಾಡಿರುವಂಥದ್ದನ್ನು ನೀವೀಗ ಇದೇ ಒಂದು ಪ್ರದೇಶದಲ್ಲಿ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಗಡಿಯಲ್ಲಿ ಈ ರೀತಿ ಆವಾಗವಾಗ ಡ್ರಗ್ಸ್ ಜಾಲಗಳು ಪತ್ತೆ ಆಗ್ತಾ ಇರುವಂಥದ್ದು. ಸೊ ಕರ್ನಾಟಕ ಪೊಲೀಸರು ಕೂಡ ಈ ನಿಟ್ಟಿನಲ್ಲಿ ಅಲರ್ಟ್ ಆಗಬೇಕಿದೆ. ಅದರ ಜೊತೆಗೆ ಚೆಕ್ ಪೋಸ್ಟ್ಗಳನ್ನು ಮಾಡಿ ಸೊ ಇಂಥದ್ದಕ್ಕೆಲ್ಲದಕ್ಕೂ ಕೂಡ ಕಡಿವಾಣ ಹಾಕುವಂಥ ಕೆಲಸವನ್ನು ಮಾಡಬೇಕಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇಮಾನೆ TV9 ಬೆಳಗಾವಿ.